ಮತ್ತೆ ಶುರು ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಇಬ್ರು ಕಾಮನರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಮೇನ್ ಸೀಸನ್ಗೆ, ಅದೇ ಸೀಸನ್ 13ಗೆ. ಇಬ್ರು ಕಾಮನರ್ಸ್ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತಿದ್ದೀನಿ. ಮತ್ತೆ ಈಗಷ್ಟೇ ಬಿಗ್ ಬಾಸ್ ಅಗ್ನಿ ಪರೀಕ್ಷಾ 3ನೇ ಪ್ರೋಮೋ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಏನೇನಿದೆ ಅಂತ ಬನ್ನಿ ಡಿಸ್ಕಸ್ ಮಾಡೋಣ. ಈಗಷ್ಟೇ ಪ್ರೋಮೋ ನೋಡಿದ್ಮೇಲೆ ನಂಗೆ ಒಂದೇ ಅನ್ಸಿದ್ದು, ಈ ಸತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾಡಲೇಬಾರ್ದಾಗಿತ್ತು. ಡೈರೆಕ್ಟ್ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಮಾಡ್ಬೋದಾಗಿತ್ತು ಅಂತ ಅನ್ಸ್ತೈತೆ. ಯಾಕಂತ ಕೇಳೋದು, ಇವ್ರಿಗೆ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ, ಪ್ರಾಸೆಸ್ ಹೆಂಗಂತ ಗೊತ್ತಿಲ್ಲ, ಕಾಮನರ್ಸ್ ಯಾರಂತ ಗೊತ್ತಿಲ್ಲ, ಪ್ರಾಸೆಸ್ ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಬಿಗ್ ಬಾಸ್ಗೆ ಒಳ್ಳೇದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಟ್ಯಾಲೆಂಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಕಾಮನರ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಸುಮ್ಮನೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ನ ಕಳ್ಸೋದು, ಕಾಮರ್ಸ್ ಒಂದು 10 ಜನ ಕಳ್ಸೋದು, ಆ ಸೆಲೆಕ್ಷನ್ ಪ್ರೊಸೆಸ್ ಬರೀ 6 ಜನ ಸೆಲೆಕ್ಟ್ ಮಾಡಬೇಕಾಗಿದ್ದು, ಸೆಲೆಕ್ಟ್ ಮಾಡ್ಕೊಂಬಿಡೋಣ ಅಂತ ಸುಮ್ಮನೆ ಎರ್ರಾ ಬಿರಿ ಅಂತ ಸೆಲೆಕ್ಷನ್ ಪ್ರೊಸೆಸ್ ಅಗ್ನಿ ಪರೀಕ್ಷೆ ಅಂತ ಮಾಡೋರಷ್ಟೇ. ಸೆಲೆಕ್ಷನ್ ಪ್ರಾಸೆಸ್ ಹೆಂಗ್ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ಜಿ ಕನ್ನಡದಿಂದ ಕಲಿಬೇಕು. ಅವರಿಗೆ ಎಷ್ಟೊಂದು ರಿಯಾಲಿಟಿ ಶೋ, ಸರಿಗಮಪ್ಪ ಜೂನಿಯರ್ಸು, ಒಂದು ಕಾಮಿಡಿ ಕಿಲಾಡಿಗಳು, ಇಷ್ಟೊಂದು ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ ಆನ್ ಗ್ರೌಂಡು. ಸೆಲೆಕ್ಷನ್ ಪ್ರಾಸೆಸ್ನಲ್ಲಿ ಇವ್ರು ಬಂದರೆ ಶೋ ಇನ್ನು ಮುಂದೆ ಹೋಗುತ್ತೆ, ಮತ್ತು ಇವರಿಂದ ಶೋಗೂ ಉದ್ಧಾರ ಆಗುತ್ತೆ ಅಂತ ಅಂದ್ಕೊಂಡು ಸೆಲೆಕ್ಷನ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಆನ್ ಗ್ರೌಂಡು. ಈ ಡೇಟ್ ಅಂತ ಹೇಳ್ತಾರೆ, ಈ ಲೊಕೇಶನ್ ಅಂತ ಹೇಳ್ತಾರೆ, ಆ ಲೊಕೇಶನಲ್ಲಿ ಈ ಟೈಮಿಂದ ಈ ಟೈಮಲ್ಲಿ ಆಡಿಷನ್ ನಡೆಯುತ್ತೆ ಅಂತ ಹೇಳ್ತಾರೆ. ಪಟ ಅಂತ ಆನ್ ಗ್ರೌಂಡ್ ಆಡಿಷನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಯಾಕೆ ಗಿಲ್ಲಿ ಬಂದಿಲ್ವಾ, ಹನುಮಂತ ಅವರೆಲ್ಲ ಬಂದಿಲ್ಲ, ಎಷ್ಟೆಷ್ಟು ಟ್ಯಾಲೆಂಟ್ ಎಂಟು ಮಾಡ್ತಾರೆ. ಜಿ ಕನ್ನಡದಲ್ಲಿ ಟ್ಯಾಲೆಂಟ್ ಎಂಟು ಮಾಡ್ತಾರೆ, ಅವ್ರು ಎತ್ಕೊಂಡ್ಬಂದು ಡೈರೆಕ್ಟ್ ಬಿಗ್ ಬಾಸ್ ಆಗ್ತಾರೆ. ಬಿಗ್ ಬಾಸ್ನಲ್ಲಿ ಟ್ರೋಫಿ ಗೆದ್ದುಬಿಟ್ಟು ಕ್ರೆಡಿಟ್ಸ್ ಎಲ್ಲ ಕಲರ್ಸ್ ಕನ್ನಡ ಎತ್ಕೊಂಡು ಹೋಗ್ತಾರೆ. ಸೀಸನಲ್ಲಿ ಗಿಲ್ಲಿ ಇದ್ದಿದ್ದಿಲ್ಲ ಅಂದರೆ ಸೀಸನ್ನೇ ಫ್ಲಾಪ್ ಆಗ್ತಾಯಿತ್ತು. ಹನುಮಂತ ವೈಲ್ಡ್ ಕಾರ್ಡ್ನಲ್ಲಿ ಎಂಟ್ರಿ ಬಂದಿದ್ದಿಲ್ಲ ಅಂದರೆ ಆ ಸೀಸನು ಫ್ಲಾಪೇ ಅನ್ಕೊಳ್ಳಿ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆಲ್ರೂ ಗೊತ್ತಿದ್ದಂಗೆ ಅಗ್ನಿ ಪರೀಕ್ಷೆಗೆ 60 ಜನ ಬಂದಿದ್ರು. 60 ಜನರಲ್ಲಿ ಆಗಸ್ಟ್ 3ನೇ ತಾರೀಕು ಅಗ್ನಿ ಪರೀಕ್ಷೆ ಆಡಿಷನ್ ನಡೀತು. ಅವ್ರಿಗೆಲ್ಲ ಸ್ಕೆಡ್ಯೂಲ್ನಲ್ಲಿ 7 ಗಂಟೆಗೆಲ್ಲ ಬಂದ್ಬಿಡಿ ಅಂತ ಹೇಳಿದ್ದಾರೆ. 7 ಗಂಟೆಗೆ ಬಂದು ಅವ್ರಿಗೆಲ್ಲ ಆಡಿಷನ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಗೊತ್ತಾ? 7 ಗಂಟೆಗೆ ಸ್ಕೆಡ್ಯೂಲ್ ಹಾಕ್ಬಿಟ್ಟು ರಾತ್ರಿ 1 ಗಂಟೆಗೆ ಆಡಿಷನ್ ಮಾಡಿದ್ದಾರೆ. ಎಷ್ಟು ಸ್ಟ್ರೆಸ್ ಎಲ್ಲ ಅನುಭವಿಸಿರ್ಬೇಕು. ಫೋನ್ ಇಲ್ಲ, ಯಾರ ಹತ್ರ ಮಾತಾಡೋಂಗಿಲ್ಲ, ಬ್ಲ್ಯಾಕ್ ರೂಮ್ನಲ್ಲಿ ಇರಬೇಕು, ಇಲ್ಲ ಪಾರ್ಕಿಂಗ್ ಲಾಟ್ನಲ್ಲಿ ಇರಬೇಕು. ಅದೆಲ್ಲ ಅವರೆಲ್ಲ ಅನುಭವಿಸಿ ಇವರೆಲ್ಲ ಹೇಳಿದ್ದು ಟಾಸ್ಕ್ ಎಲ್ಲ ಮಾಡ್ಬೇಕಂತ. ಇದು ಅಗ್ನಿ ಪರೀಕ್ಷೆ ಅಂತ. ನಮ್ಮ ಕಾಲೇಜ್ನಲ್ಲೇ ಅಂದರೆ ಒಂದು ಕ್ಲಾಸ್ ರೂಮ್ನಲ್ಲಿ 90ರಿಂದ 100 ಜನ ಇರ್ತಾರೆ. ಅದ್ರಲ್ಲಿ 100 ಜನದಲ್ಲಿ ಒಬ್ಬೊಬ್ರಿಗೆ ಹೇಳ್ತಾರೆ. ಇವಾಗ ಪ್ರಾಜೆಕ್ಟ್ ಡಿಸ್ಕಷನ್ ಅಂತ ಇರುತ್ತಾ, ಪ್ರಾಜೆಕ್ಟ್ ಡಿಸ್ಕಷನ್ ಅಂದರೆ ನೀವು 9 ಗಂಟೆಗೆ ಪ್ರಾಜೆಕ್ಟ್ ಡಿಸ್ಕಷನ್ ಇರಬೇಕು. 4 ಜನ ಕರೆಕ್ಟಿಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತೀನಿ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರಬೇಕು. ಸ್ಕೆಡ್ಯೂಲ್ ಇರಬೇಕು ಒಬ್ಬೊಬ್ರಿಗೆ. ನೀವು 10 ಗಂಟೆಗೆ ಬನ್ನಿರಿ, 10ರಿಂದ 10:30 ನಿಮ್ಮ ಆಡಿಷನ್ ಅಂತ ಹೇಳ್ತಾ ಇದ್ರೆ ಎಲ್ಲರೂ ಕಾನ್ಫಿಡೆನ್ಸಿಂದ ಪ್ರಿಪೇರ್ ಆಗಿ ಬರ್ತಾರೆ. ಆವಾಗ ಅಲ್ಲಿರೋ ಟ್ಯಾಲೆಂಟ್ಸ್ಗಳು ಇನ್ನೂ ಹೆಚ್ಚಾಗಿ ಬರುತ್ತೆ. ಎಲ್ಲರೂ ಏನಂತ ಹೇಳಿದ್ರು, ಅಗ್ನಿ ಪರೀಕ್ಷೆ ಕಾಮನ್ ಪೀಪಲ್ ಅಂತ. 60 ಜನದಲ್ಲಿ 50 ಜನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್. 50 ಜನಗಳು, ಬರೀ 10 ಜನ ಮಾತ್ರ ಕಾಮನ್ ಪೀಪಲ್. ಅಂದರೆ ಏನು, ಸಿಂಗರ್ಸು, ಅವರು ಟ್ಯಾಲೆಂಟ್ನಲ್ಲಿ ಏನಿರುತ್ತೆ ಅವ್ರದ್ದು ಫಾಲೋವರ್ಸ್ ಇರ್ಕೊಂಡಿರೋರು. ಆದರೆ ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ? ಟೋಟಲ್ 6 ಜನದಲ್ಲಿ 2 ಕಾಮನ್ ಪೀಪಲ್ ಸೆಲೆಕ್ಟ್ ಆಗಿರೋದು. ಇನ್ನು 4 ಜನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್. ನ್ಯೂಸ್ನಲ್ಲಿ ಏನು ಹೇಳ್ತಾರೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ರಿಜೆಕ್ಟ್ ಆಗ್ತವ್ರೆ. 50 ಜನದಲ್ಲಿ ಇನ್ನೇನು 50 ಜನ ಎತ್ಕೊಂಡು ಹೋಗೋಗುತ್ತಾ? ಅಲ್ಲಿರೋದೇ 4 ಸ್ಥಾನ ಸೋಷಿಯಲ್ ಇನ್ಫ್ಲೂಯೆನ್ಸರ್ಗೆ, ಎಲ್ಲ ರಿಜೆಕ್ಟ್ ಮಾಡಲೇಬೇಕು. ಅದಕ್ಕೆ ನ್ಯೂಸ್ನಲ್ಲಿ ಬರ್ತೈತೆ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ರಿಜೆಕ್ಟ್ ಆಗ್ತವ್ರೆ ಅಂತ. ಇದಾಗಿತ್ತು ಸೆಲೆಕ್ಷನ್ ಪ್ರೊಸೆಸ್. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ, ಶ್ರುತಿ ಮ್ಯಾಮ್ ಅವ್ರು ಹೇಳ್ತಾರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂದ್ರೆ ಗಟ್ಟಿಯಾಗಿರೋ ಮನಸ್ಸಿರಬೇಕು ಅಂತ. ಸರಿ, ಇರಬೇಕು. ಇನ್ನು ಆಡಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಿರುತ್ತೆ. ಗಂಗಕ್ಕ ಅಂತ ಒಬ್ರು ಬರ್ತಾರೆ. ಅವ್ರಿಗೇನಂತ ಹೇಳಿದ್ರು, ಪ್ರೋಮೋ ಎಲ್ಲ ಕಟ್ ಮಾಡಾಕ್ತಾರೆ. ಅವ್ರಿಗೇನು ಅಂತ ಹೇಳಿರ್ತಾರೆ, ನಿಮ್ಮ ಟ್ಯಾಲೆಂಟ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿರ್ತಾರೆ. ಅವ್ರೇನು ಹೇಳ್ತಾರೆ, ನಂಗೆ ಕಾಮಿಡಿ ಅಂದರೆ ಗೊತ್ತು, ಕಾಮಿಡಿ ಮಾಡ್ತೀನಿ ಅಂತ. ಕಾಮಿಡಿ ಮಾಡಿದ್ದಾರೆ. ಕ್ರಿಂಜ್ ಅಂತ ಎಲ್ಲರಿಗೂ ಅನ್ಸುತ್ತೆ, ಕ್ರಿಂಜ್ ಅಂತ. ನಿಮಗೆಲ್ಲ ಗೊತ್ತಿದ್ದಿಲ್ವಾ? ಇನ್ಸ್ಟಾಗ್ರಾಮ್ ರೀಲ್ ಮಾಡಿದಾಗ ಅವರು ಕ್ರಿಂಜ್ ಕಂಟೆಂಟ್ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ವಾ? ಸೆಲೆಕ್ಷನ್ ಅವ್ರಿಗೆ ಗೊತ್ತಿರುತ್ತೆ. TRP ಮಾಡಬೇಕು, ಈ ಥರ ಬೈಸ್ಕೊಬೇಕು, ಬೈಸಿದ್ರೆ ತಾನೇ TRP ಎಲ್ಲ ಮೇಲೆ ಹೋಗೋದು. ಕ್ರಿಂಜ್ ಕಂಟೆಂಟ್ ಮಾಡಿದ್ದಾರೆ, ಎಲ್ಲರೂ ಹೋಗ್ಬೇಕು. ಸಂಗೀತ ಶೃಂಗೇರಿ ಅವರು ಬೈತಾರೆ, ಇದು ಕ್ರಿಂಜ್ ಕಂಟೆಂಟು, ಕಾಮಿಡಿ ಅಲ್ಲ ಅಂತ. ಕಮೆಂಟ್ ಸೆಕ್ಷನ್ ಏನು, ಸಂಗೀತ ಶೃಂಗೇರಿ ಅಂತ ಬಂದಿರುತ್ತೆ. ಓದು ಪ್ರೋಮೋ ಏನಾಗಿತ್ತು, ವಿನಯ್ ಗೌಡ ಅಮ್ಕುಡುಂಗನ ಎಲಿಮಿನೇಟ್ ಮಾಡಿರೋದು ಅಂತ ವಿನಯ್ ಗೌಡನ ಮೇಲೆಚ್ಚಿದ್ರು. ನೆಕ್ಸ್ಟ್ ಸಂಗೀತ ಶೃಂಗೇರಿ ಈ ಪ್ರೋಮೋ. ನೆಕ್ಸ್ಟ್ ಪ್ರೋಮೋ ಚಂದನ್ ಶೆಟ್ಟಿ ಇರುತ್ತೆ. ಲಾಸ್ಟ್ ಇನ್ನು 15ನೇ ತಾರೀಕು ಶ್ರುತಿ ಮ್ಯಾಮ್ ಅವ್ರದ್ದು ಯಾರೋ ಬೈದಿರ್ತಾರೆ. 4 ಜನಕ್ಕೆ 4 ಪ್ರೋಮೋ ಹಾಕಿ ಜಡ್ಜಸ್ಗಳನ್ನ ಮೇಲಾಕ್ತಾರೆ. ಇದುವರೆಗೂ ನೀವು ನೋಡಿರೋ ಪ್ರೋಮೋದಲ್ಲಿ ಯಾರನ್ನ
ವಿನ್ನರ್ ಮೆಟೀರಿಯಲ್ ಯಾರನ್ನ ಒಬ್ಬರು ಕಾಣಿಸಿದಾರ? 2 ಲಕ್ಷ ಜನದಿಂದ ಸೆಲೆಕ್ಟ್ ಮಾಡಿದಾರೆ ತಾನೆ, ಒಬ್ಬರವ್ರು ಕಾಣಿಸ್ಬೇಕು ತಾನೆ, ಇಲ್ಲ 5 ಜನರು ಕಾಣಿಸ್ಬೇಕು ತಾನೆ. 2 ಲಕ್ಷ ಜನ ಸೆಲೆಕ್ಟ್ ಮಾಡಿರೋದು, ಒಬ್ಬರವ್ರು ವಿನ್ನರ್ ಮೆಟೀರಿಯಲ್ ಕಾಣಿಸಿದಾರ? ಸುಮ್ಮನೆ ಬೈಯೋದು, ಸೆಗಣಿ, ಗಿನೀಸ್ ವರ್ಲ್ಡ್ ರೆಕಾರ್ಡ್ನ ಹಿಂಗೆ ಹರಿದಾಕೋದು, ಆ ಥರ ಎಲ್ಲ ಟಾಸ್ಕ್. ಎಷ್ಟು ರಿಯಾಲಿಟಿ ಶೋಗಳು ಬಂದಿದೆ. ಅಲಯನ್ಸ್ ಬಂದಿದೆ, ಲಾಕಪ್ ಬಂದಿದೆ, ಕತ್ರೋಕೆ ಗಿಲಾಡಿ ಬಂದಿದೆ. ಎಂತೆಂಥ ಟಾಸ್ಕ್ಗಳು ಕೊಡ್ತಾರೆ. ಅಂತಂಥ ಟಾಸ್ಕ್ಗಳು ಕೊಟ್ಟು ಎಲ್ಲರಿಗೂ 60 ಜನಕ್ಕೆ ಈಕ್ವಲ್ ಟಾಸ್ಕ್ಗಳು ಕೊಟ್ಟು ಲಕ್ಕೋಗಿಕೋ 60 ಜನಗಳಿಗೆ 60 ಕರೆಕ್ಟಾಗಿ ಎಲ್ಲರಿಗೂ ಒಂದೇ ಥರ ಟಾಸ್ಕ್ ಕೊಟ್ಟು ಸೆಲೆಕ್ಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು. ಆ 60 ಜನದಲ್ಲಿ 25 ಜನನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಬೇರೆ ಬೇರೆ ಥರ ಸೆಲೆಕ್ಷನ್ ಪ್ರೊಸೆಸ್ ಕಷ್ಟ ಹೋಗ್ತಾ ಕಷ್ಟ ಮಾಡ್ಕೊಂಡು ಹೋದರೆ ತಲೆ ಬೋಡ್ಸು, ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಸಗಣಿ ಮಕ್ಕಕ್ಕೆ ಹಾಕು, ಇಂಥ ಟಾಸ್ಕ್ಗಳು ಕೊಟ್ಟರೆ ಹೌದು. ಒಂದು ಆಡಿಷನ್ಗೆ ಹೋಗಿದ್ದೀರಾ, ಜಡ್ಜಸ್ ಏನು ಹೇಳ್ತಾರೋ ಕೇಳಲೇಬೇಕು, ಅದು ಮಾನವೀಯತೆ. ಜಡ್ಜಸ್ ಎಂಥವ್ರು ಇರ್ತಾರೆ ಇಂಥ ಟಾಸ್ಕ್ಗಳು ಕೊಡೋದಕ್ಕೆ? 2 ದಿವಸ 3 ದಿವಸ ಆಡಿಷನ್ ಪ್ರಾಸೆಸ್ 60 ಜನದು ಒಂದು ಲೈಫ್ನ ಟರ್ನ್ ಮಾಡೋ ಆಡಿಷನ್ ಪ್ರಾಸೆಸ್ ಇದು. ಎಷ್ಟು ಮೇಲೆ ಹೋಗ್ತಾರೆ. ಇದೇ ಥರ ಟಾಸ್ಕ್ಗಳು ಸೆಲೆಬ್ರಿಟಿಯವರು ಕೊಟ್ಟಿದ್ರೆ ಒಬ್ಬರು ಸೆಲೆಬ್ರಿಟಿಯವರು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಿಲ್ಲ. ಫಸ್ಟು ನಮ್ಮ ಮನಸ್ಸಾಕ್ಷಿಗೆ ನಾವು ಅನ್ಕೋಬೇಕು, ಈ ಟಾಸ್ಕ್ ಕೊಟ್ರೆ ನಾವೇ ಮಾಡ್ತಾ ಇದ್ದೀವ ಅಂತ. ಎಷ್ಟು ಟಾಸ್ಕ್ಗಳಿದೆ, ಎಷ್ಟೊಂದು ಟಾಸ್ಕ್ಗಳಿದೆ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ ನಿಮ್ದಲ್ಲ, ತೆಲುಗು ಬಿಗ್ ಬಾಸಿಂದ ಕತ್ಕೊಂಬಂದಿರೋದು. ಆಡಿಷನ್ ಪ್ರಾಸೆಸ್ಸು ಅವ್ರು ಹೆಂಗೆ ಮಾಡಿದ್ರು ಅದನ್ನು ಕತ್ಕೊಂಬಂದಿದ್ರೆ ಈ ಬಿಗ್ ಬಾಸ್ ಕಾನ್ಸೆಪ್ಟು ಅದೇ, ಸೆಲೆಬ್ರಿಟಿ ವರ್ಸಸ್ ಕಾಮನರ್ಸ್. ಅದನ್ನೇ ಮಾಡ್ತಾರೆ ಅನ್ಕೋತೀನಿ. ಸ್ವಂತ ಬುದ್ಧಿ ಎತ್ಕೊಂಡು ಇತ್ತೇ ಇಲ್ಲ ಕಲರ್ಸ್ ಕನ್ನಡದವ್ರಿಗೆ. ಎಲ್ಲ ಕಾಪಿ ಕಂಟ್ರೋಲ್ ವಿ ಮಾಡಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತ ಮಾಡೋರೆ. ಅದ್ರ ಬದಲು ನಾರ್ಮಲ್ ಬಿಗ್ ಬಾಸ್ ಮಾಡಿ ಐ ಥಿಂಕ್ ಸೊ ಇಸ್ತಿ ಪ್ರೆಸ್ ಕಾನ್ಫರೆನ್ಸ್ ಆಗ್ತಾ ಇಲ್ಲ. ಇಂಥ ಪ್ರಶ್ನೆಗಳೆಲ್ಲ ಹೇಳ್ಬಿಟ್ರು. ಇಲ್ಲಿ ಬಿಗ್ ಬಾಸಿಂದ ಬೆಸ್ಟ್ ಡಿಸಿಷನ್ ಏನಂತ ತೊಗೊಂಡಿದ್ದಾರೆ ಅಂದರೆ, ಸುದೀಪ್ ಸರ್ ನಿರೂಪಣೆ ಮಾಡ್ತಾ ಇಲ್ಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ಅಷ್ಟು ಮಾತೇನಾರು ಮಾಡಿದ್ರೆ ಏನೇನು ನೋಡ್ತಾ ಇದ್ರು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ಕರೆಕ್ಟಾಗಿ ವರ್ಕ್ ಮಾಡಬೇಕಂದ್ರೆ ಕಾಮನರ್ಸೇ ಸೆಲೆಕ್ಟರ್ಸ್ ಆಗಿ ಬರಬೇಕಾಗಿತ್ತು. ಅವ್ರಿಗೆ ಗೊತ್ತಿರುತ್ತೆ ಕಾಮನರ್ಸ್ಗಳ ಕಷ್ಟ ಏನಂತ. ಅವ್ರಿಗೆ ಗೊತ್ತಿರೋ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಇಂಥವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಇಂಥವ್ರು ಕಷ್ಟಪಟ್ಟಿರ್ತಾರೆ ಅಂತ. ಸೋಷಲ್ ಇನ್ಫ್ಲೂಯೆನ್ಸರ್ಸ್ನ ಕರ್ಕೊಂಬಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿರಲ್ವಾ, ಅವ್ರು ಇದೇ ಥರ ಕಂಟೆಂಟ್ ಮಾಡ್ತಾರೆ ಅಂತ ಗೊತ್ತು ತಾನೆ. ಮತ್ತೇನಕ್ಕಪ್ಪ ಸೆಲೆಕ್ಟ್ ಮಾಡಿದ್ರಿ? ನಿಮ್ಗೆ TRPಗೋಸ್ಕರ ತಾನೇ ಸೆಲೆಕ್ಟ್ ಮಾಡಿದ್ರಿ. ಇನ್ನು ಅಮ್ಕು ಮನೆಗೆ ಹೋದರು, ಈ ಗಂಗಕ್ಕ ಅನ್ನೋರು ಮನೆಗೆ ಹೋದ್ರು, ಇಬ್ರು ಹೋದ್ರ. ಅದೇ 2 ಪ್ಲೇಸ್ ಖಾಲಿ, ಟೋಟಲ್ 58 ಜನ. ಇನ್ನು ಪ್ರಕಾಶ್ ಅಂತ ಅವ್ರು ಪೊಲೀಸ್ ಅವ್ರು ಬಂದಿದ್ರು ಆಡಿಷನ್ಗೆ. ಅವ್ರು ಎಂಥ ಟ್ಯಾಲೆಂಟು, ಮಿಕ್ಸ್ ಮಾರ್ಷಲ್ ಆರ್ಟ್ WW ಕಲ್ತವ್ರಂತೆ. ಹಿಡಿತಾರೆ ಪೊಲೀಸ್ ಅವರು. ಎಲ್ಲ ಸೋಷಿಯಲ್ ವೆಲ್ಫೇರ್ ಕಂಪನಿ ಮತ್ತು ಗೋಲ್ಡ್ ಮೆಡಲಿಸ್ಟು, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಅಂಥವ್ರನ್ನೇ ಸೆಲೆಕ್ಟ್ ಮಾಡಲಿಲ್ಲ. ಇನ್ನು ಯಾರು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ. ಬೇರೆಯವ್ರು ಎಂಥ ಅಷ್ಟು ಟ್ಯಾಲೆಂಟೆಡ್. ಅದು 2 ತಿಂಗಳಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಮಾಡ್ತಾಯಿದ್ದಂತೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ಸತಿ ಮಾತ್ರ ನನಗೆ ಒಬ್ಬರು ಕಂಟೆಸ್ಟೆಂಟ್ಸು ಕಾಣಿಸಿಲ್ಲ ವಿನ್ನರ್ ಮೆಟೀರಿಯಲ್. ಈ ಸತಿ ಕಾಮನರ್ಸ್ ಬೆಸ್ಟ್ ಚಾನ್ಸು ಕಾಮನರ್ಸ್ ಗೆಲ್ಲೋದಕ್ಕೆ, ಅದನ್ನು ಹಾಳು ಮಾಡ್ತಾರೆ ಅಂತ ಅನಿಸುತ್ತೆ ಜಡ್ಜಸ್. ನೋಡೋಣ ಕಂಟೆಸ್ಟೆಂಟ್ಸ್ಗೆ ಎಷ್ಟು ಜನ ಬರ್ತಾರಂತ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಿದ್ರೆ 2 ಸೆಲೆಕ್ಟ್ ಆಗಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ 2 ಕಾಮನರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಯಾರು ಅಂತ ಕೇಳೋದಾದ್ರೆ, ಕಂಟೆಸ್ಟೆಂಟ್ ನಂಬರ್ 1 ಹೇಮಲತಾ ಜಯಣ್ಣ ಅವರು. ಅವರೊಬ್ಬರು ಸಿಂಗರು. ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ 36.1K ಫಾಲೋವರ್ಸ್ ಇದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 13ಗೆ ಆಯ್ಕೆ ಆಗಿದ್ದಾರಂತೆ ಕಾಮನರ್ಸ್ನಲ್ಲಿ. ಇನ್ನು ಸೆಕೆಂಡ್ ಯಾರು ಕಂಟೆಸ್ಟೆಂಟ್ ಸೆಲೆಕ್ಟ್ ಆಗಿದ್ದಾರೆ ಅಂದರೆ, ಒಬ್ಬರು ನನಗೆ ಹೆಸರು ಗೊತ್ತಿಲ್ಲ, ಟ್ರಾನ್ಸ್ಜೆಂಡರ್ ಒಬ್ಬರು ಫೋಟೋನ ಸ್ಕ್ರೀನ್ ಮೇಲೆ ಹಾಕಿದ್ದಾರೆ. ಅವರು ಸೆಕೆಂಡ್ ಆಗಿ ಸೆಲೆಕ್ಟ್ ಆಗಿದ್ದಾರಂತೆ. ಇಬ್ಬರೇ ಸೆಲೆಕ್ಟ್ ಆಗಿರೋದು. ಇನ್ನು 4 ಜನ ಯಾರು ಇನ್ಫ್ಲುಯೆನ್ಸರ್ಸ್ಗಳು ಸೆಲೆಕ್ಟ್ ಆಗ್ತಾರೆ. ಆಬ್ವಿಯಸ್ಲಿ ಇನ್ಫ್ಲುಯೆನ್ಸರ್ಗಳೇ ಸೆಲೆಕ್ಟ್ ಆಗೋದು, ಕಾಮನರ್ಸ್ ಅಷ್ಟೇ ಸೆಲೆಕ್ಟ್ ಆಗಲ್ಲ ಅನಿಸ್ತದೆ. 4 ಜನ ಇನ್ನು ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಬಿಗ್ ಬಾಸ್ ಸೀಸನ್ 13 ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ ಸೀಸನ್ 13 ಓಪನಿಂಗ್ ದಿವಸ 13 ಜನ ಸೆಲೆಬ್ರಿಟೀಸ್ ಇರ್ತಾರೆ, 6 ಜನ ಕಾಮನರ್ಸ್ ಇರ್ತಾರೆ. ಟೋಟಲ್ 19 ಜನ ಓಪನಿಂಗ್ ದಿವಸ ಮನೆ ಒಳಗಡೆ ಹೋಗ್ತಾರೆ. ಇನ್ನು ವೈಲ್ಡ್ ಕಾರ್ಡ್ನಲ್ಲಿ 2 ಸೆಲೆಬ್ರಿಟೀಸ್, 1 ಕಾಮನರ್. 2 ಕಾಮನರ್ ತಾನೇ ಇರಬೇಕು, 1 ಸೆಲೆಬ್ರಿಟೀಸ್ ತಾನೇ ಇರಬೇಕು. ಇಲ್ಲ ಸೆಲೆಬ್ರಿಟೀಸ್ನ 2 ಮಾಡ್ತೀವಿ. ಟೋಟಲ್ ಆಗಿ 22 ಕಂಟೆಸ್ಟೆಂಟ್ಸ್ಗಳು 103 ದಿವಸ ನಡೆಯುತ್ತಂತೆ ಬಿಗ್ ಬಾಸ್ 106 ದಿವಸ ನಡೆಯುತ್ತಂತೆ ಬಿಗ್ ಬಾಸ್ ಸೀಸನ್ 13.
ಅಕಸ್ಮಾತ್ TRP ಇನ್ನ ಮೇಲೆ ಇದ್ರೆ 127 ದಿವಸ ನಡೀಬಹುದು. ಅಂದರೆ 3 ರಿಂದ 4 ವಾರ ಎಕ್ಸ್ಟೆಂಡ್ ಮಾಡಬಹುದು ಅಂತೆ ಬಿಗ್ ಬಾಸ್ ಸೀಸನ್ 13.